My channel, this is Tejaswini Sharma, and in our previous videos we have completed the first chapter, that is nature and significance of management. In the first chapter we understood the meaning of management, the natures, features, then we learned the importances of doing management in the organization, plus we learned one of the main important thing, that is the functions of management. So we have 5 functions of management: planning, organizing, staffing, directing and controlling. Now, in this second chapter, we are going to learn, while doing all of these functions and various other activities in the organization, what should the business do? How should the business do all of these managements or the activities? So, in the second chapter, that is the principles of management, we are going to learn, while doing the activities and management in the organization, what sort of principles, what sort of guidelines, what sort of rules the business will have to follow. ಸೊ ಬಿಸ್ನೆಸ್ ಅಲ್ಲಿ ಕೆಲಸ ಮಾಡಬೇಕಾದ್ರೆ, ಮ್ಯಾನೇಜ್ಮೆಂಟ್ ಮಾಡಬೇಕಾದ್ರೆ ಯಾವ ರೀತಿ ಪ್ರಿನ್ಸಿಪಲ್ಸ್ ನ, ಯಾವ ರೀತಿ ರೂಲ್ಸ್ ನ ಅಥವಾ ಯಾವ ರೀತಿ ಗೈಡ್ಲೈನ್ಸ್ ನ ಯೂಸ್ ಮಾಡಬೇಕು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಾಡಬೇಕಾದ್ರೆ. ಸೊ ನಾವು ವಿಲ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ದಿ ವರ್ಡ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಅಂದ್ರೆ ಒಂದು ಆರ್ಗನೈಸೇಷನ್ ಅಲ್ಲಿ, ಲೆಟ್ ಅಸ್ ಸೇ ದಿಸ್ ಇಸ್ ದಿ ಬಿಸ್ನೆಸ್. ಈ ಬಿಸ್ನೆಸ್ ಅಲ್ಲಿ ಏನಾಗ್ತಾ ಇದೆ, ಆಕ್ಟಿವಿಟೀಸ್ ಆಗ್ತಾ ಇದೆ. So activities ಆಗಬೇಕಾದ್ರೆ the business is not doing one activity or 2 activities only. It is doing various activities. So business ಅಲ್ಲಿ activities ಮಾಡಬೇಕಾದ್ರೆ business ಏನು ಮಾಡಬೇಕು, certain principles ನ ಯೂಸ್ ಮಾಡಬೇಕು, certain ಒಂದು ಗೈಡ್ಲೈನ್ಸ್ ನ ಯೂಸ್ ಮಾಡಬೇಕು. ಸೊ ಪ್ರಿನ್ಸಿಪಲ್ಸ್ ಅಂದ್ರೆ ನಿಯಮಗಳು. ಸೊ ಸರ್ಟನ್ ಈ ತರ ಪ್ರಿನ್ಸಿಪಲ್ಸ್ ಅಥವಾ ರೂಲ್ಸ್ ನ ಬಿಸ್ನೆಸ್ ಫಾಲೋ ಮಾಡಬೇಕು, ಸೊ ದಟ್ ಇಟ್ ಕ್ಯಾನ್ ರೀಚ್ ಇಟ್ಸ್ ಗೋಲ್ಸ್ ಪ್ರಾಪರ್ಲಿ. ಸೊ ಈ ಪ್ರಿನ್ಸಿಪಲ್ಸ್ ಏನ್ ಮಾಡುತ್ತೆ, ಬಿಸ್ನೆಸ್ ಅಲ್ಲಿ ಆಕ್ಟಿವಿಟೀಸ್ ನ ಮಾಡೋದಕ್ಕೆ, ಗೋಲ್ಸ್ ನ ರೀಚ್ ಮಾಡೋದಕ್ಕೆ ಅಂತ ಬಿಸ್ನೆಸ್ ಏನ್ ಪ್ರೊವೈಡ್ ಮಾಡುತ್ತೆ, ಒಂದು ಗೈಡೆನ್ಸ್ ನ ಪ್ರೊವೈಡ್ ಮಾಡುತ್ತೆ. ಸೊ ಬೇಸಿಕಲಿ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆರ್ ದಿ ಬ್ರಾಡ್ ಅಂಡ್ ಜನರಲ್ ಗೈಡ್ಲೈನ್ಸ್ ಫಾರ್ ಡಿಸಿಷನ್ ಮೇಕಿಂಗ್ ಅಂಡ್ ಬಿಹೇವಿಯರ್. ಅಂದ್ರೆ ಬಿಸ್ನೆಸ್ ಅಲ್ಲಿ ಯಾವ ರೀತಿ ಬಿಸ್ನೆಸ್ ಯಾವ ಸಿಚುವೇಶನ್ ಅಲ್ಲಿ ಡಿಸಿಷನ್ ಮೇಕಿಂಗ್ ಹೇಗ್ ಮಾಡಬೇಕು, ಯಾವ ಸಿಚುವೇಶನ್ ಅಲ್ಲಿ ಬಿಹೇವಿಯರ್ ಹೇಗಿರ್ಬೇಕು, ಯಾವ ರೀತಿ ರಿಯಾಕ್ಷನ್ಸ್ ಇರಬೇಕು, ಯಾವ ರೀತಿ ಡಿಸಿಷನ್ಸ್ ನ ತಗೋಬೇಕು, ಅದ್ರ ಬಗ್ಗೆ ಬ್ರಾಡ್ ಆಗಿ, ಅಂದ್ರೆ ಒಂದೆರಡಲ್ಲ, ಪ್ರಾಪರ್ ಯು ಹ್ಯಾವ್ ಗುಡ್ ಸಜೆಷನ್ಸ್ ಆರ್ ಸೊ ಗುಡ್ ಗೈಡ್ಲೈನ್ಸ್. ಸೊ ಈ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಏನ್ ಮಾಡುತ್ತೆ, ಬಿಸ್ನೆಸ್ ಅಲ್ಲಿ ಯಾವ ರೀತಿ ಬಿಹೇವ್ ಮಾಡಬೇಕು, ಯಾವ ರೀತಿ ಡಿಸಿಷನ್ಸ್ ಮೇಕಿಂಗ್ ತಗೋಬೇಕು ಅಂತ ಜನರಲ್ ಆಗಿ ನಿಮಗೆ ಒಂದು ಗೈಡೆನ್ಸ್ ನ ಪ್ರೊವೈಡ್ ಮಾಡುತ್ತೆ. So here in this chapter we are going to learn various principles which are going to help the organization to do the activities in a proper manner. So now let's understand first the nature or the features of these principles of management. So we have 7 features. First one says general guideline. Andre ee principles of management ಏನಾಗಿದೆ, general guidelines ಆಗಿದೆ. ಅಂದ್ರೆ ಈ ಒಂದು ಪ್ರಿನ್ಸಿಪಲ್ಸ್ ನಾವು ಇನ್ ದ ಫ್ಯೂಚರ್ ಕ್ಲಾಸಸ್ ನಾವು ಎಷ್ಟೊಂದು ಪ್ರಿನ್ಸಿಪಲ್ಸ್ ನ ಓದ್ತೀವಿ. ಸೊ ಅವೆಲ್ಲ ಪ್ರಿನ್ಸಿಪಲ್ಸ್ ಏನ್ ಮಾಡ್ತಾ ಇದೆ, ಗೈಡ್ ಮಾಡ್ತಾ ಇದೆ ಬಿಸ್ನೆಸ್ ನ, ಗೈಡ್ ಮಾಡ್ತಾ ಇದೆ ಜನರಲ್ ಆಗಿ ಎಲ್ಲಾ ಬಿಸ್ನೆಸಸ್ ನ ಎಲ್ಲಾ ಆಕ್ಟಿವಿಟೀಸ್ ಅಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡಬೇಕು, ಯಾವ ರೀತಿ ಡಿಸಿಷನ್ ಮೇಕಿಂಗ್ ಮಾಡಬೇಕು ಅಂತ. ಅಗೇನ್ ಈ ಪ್ರಿನ್ಸಿಪಲ್ಸ್ ಏನ್ ಮಾಡುತ್ತೆ, ನಿಮ್ಗೆ ರೆಡಿಮೇಡ್ ಸೊಲ್ಯೂಷನ್ ನ ಕೊಡ್ತಾ ಇಲ್ಲ, ರೆಡಿಮೇಡ್ ಸೊಲ್ಯೂಷನ್ ಕೊಡ್ತಾ ಇಲ್ಲ, ಬಟ್ ಏನ್ ಕೊಡ್ತಾ ಇದೆ, ನಿಮ್ಗೆ ಒಂದು ಗೈಡೆನ್ಸ್ ನ ಕೊಡ್ತಾ ಇದೆ. ಈ ತರ ಸಿಚುವೇಶನ್ ಬರ್ತಿದೆ, ಈ ತರ ರಿಸ್ಕ್ ಆಗ್ತಾ ಇದೆ, ಈ ರಿಸ್ಕ್ ಅಲ್ಲಿ ನೀವು ಈ ರೀತಿ ರಿಯಾಕ್ಟ್ ಮಾಡಿ, ಟೇಕ್ ದಿಸ್ ಡಿಸಿಷನ್. ಪ್ರಾಬಬ್ಲಿ ಯು ಮೈಟ್ ಹ್ಯಾವ್ ಲಿಟಲ್ ಲೆಸ್ ರಿಸ್ಕ್, ಕಡಿಮೆ ಪ್ರಾಬ್ಲಮ್ಸ್ ಆಗ್ಬಹುದು, ಅಥವಾ ಆ ಪ್ರಾಬ್ಲಮ್ ಬಂದಾಗ ಆ ಪ್ರಾಬ್ಲಮ್ ನ ಯಾವ ರೀತಿ ಫೇಸ್ ಮಾಡಬೇಕು ಅಂತ ನಿಮ್ಗೆ ಒಂದು ಗೈಡೆನ್ಸ್ ನ ಪ್ರೊವೈಡ್ ಮಾಡುತ್ತೆ, ಬಟ್ ರೆಡಿಮೇಡ್ ಸೊಲ್ಯೂಷನ್ ಅಂತೂ ಕೊಡಲ್ಲ. ಇವಾಗ ಫಾರ್ ಯು ಗೈಸ್ ಟು ನಾಟ್ ಫೇಲ್, ಇವಾಗೆಲ್ಲ ಮಕ್ಕಳಾಗಿ ನೀವು ಸ್ಟೂಡೆಂಟ್ಸ್ ಆಗಿ ಎಕ್ಸಾಮ್ ಬರೀಬೇಕು, ಎಕ್ಸಾಮ್ ಬರ್ದ್ಬಿಟ್ಟು ಅದರಲ್ಲಿ ಪಾಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಯು ಹ್ಯಾವ್ ಟು ಡೂ ಪ್ರಾಪರ್ ಸ್ಟಡೀಸ್. ಸೊ ನೀವು ಓದಿದ್ರೆ ನೀವು ಫೇಲ್ ಆಗಲ್ಲ ಅನ್ನೋ ಒಂದು ಗೈಡೆನ್ಸ್ ಕೊಡ್ತೀವಿ ನಾವು, ಟೀಚರ್ಸ್ ಆಗಲಿ, ನಿಮ್ ಪೇರೆಂಟ್ಸ್ ಆಗಲಿ, ಎವ್ರಿಬಡಿ ವಿಲ್ ಗಿವ್ ಯು ದ ಗೈಡೆನ್ಸ್. ಯು ಗೈಸ್ ಡೂ ದ ರೀಡಿಂಗ್, ಯು ವಿಲ್ ನಾಟ್ ಫೇಲ್. So a proper guidance is being provided to you guys so that you don't fail. So now similarly here you're not getting a ready-made solution. ನೀವು ಹಿಂಗೆ ಓದಿದ ತಕ್ಷಣ, ನಾವು ಹೇಳಿದ ತಕ್ಷಣ ನೀವು ಓದ್ಬಿಡಲ್ಲ, ಅಥವಾ ನಾವು ಹೇಳಿದ್ಮೇಲೆ ನೀವು ಓದಿದ್ರು ಗ್ಯಾರಂಟಿಡ್ ಯು ವಿಲ್ ಗೆಟ್ ದಿಸ್ ಮಚ್ ಪರ್ಸೆಂಟೇಜ್ ಓನ್ಲಿ ಅಂತ ಇಲ್ಲ, ಬಟ್ ಅಟ್ಲೀಸ್ಟ್ ಒಂದು ಗೈಡೆನ್ಸ್ ಸಿಗ್ತಾ ಇದೆ ಅಲ್ವಾ, ಒಂದು ಪ್ರಾಬ್ಲಮ್ ಬಂದಾಗ ಅಥವಾ ಒಂದು ಕೆಲಸ ಬಂದಾಗ, ಸಿಚುವೇಶನ್ ಬಂದಾಗ ಯಾವ ರೀತಿ ನೀವು ರಿಯಾಕ್ಟ್ ಮಾಡಬೇಕು ಅಂತ. Okay, so the principles of management will provide the general guidelines. It will act as a guidance of the organization's activities. Next, universal applicability. Very simple, it says all the principles of management are universally applicable, be it a business or a non-business. So all the principles are applicable to small or big organizations, to profit or non-profit organizations, and to manufacturing businesses or to the service businesses, or you can say generally kuda schools, hospitals, colleges, everywhere you will use the principles of management. Andre principles of management andre eno, management madodike certain principles. So management madodu now just one business alli alla, we will do all the type of businesses alli management ಮಾಡ್ತೀವಿ. Again businesses alli ಮಾತ್ರ ಅಲ್ಲ,
ವೇರಿಯಸ್ ಅದರ್ ಆಕ್ಟಿವಿಟೀಸ್ ಅಲ್ಲಿ ಕೂಡ ನಾವು ಇವಾಗ ಹಾಸ್ಪಿಟಲ್ ಸ್ಕೂಲ್ಸ್ ಎಲ್ಲ ಬಂದ್ಬಿಟ್ಟು ದೇ ಆರ್ ನಾಟ್ ಯರ್ ಬಿಸ್ನೆಸಸ್ ಬಟ್ ದೇ ಆರ್ ಜಸ್ಟ್ ಇನ್ಸ್ಟಿಟ್ಯೂಷನ್ಸ್ ವಿಚ್ ಆರ್ ಟ್ರೈಂಗ್ ಟು ಗಿವ್ ಸಮ್ ಸರ್ವಿಸ್. ಸೊ ಇವಾಗ ಈ ತರ ಏರಿಯಾಸ್ ಅಲ್ಲಿ ಕೂಡ ಪ್ರಿನ್ಸಿಪಲ್ಸ್ ಫಾಲೋ ಆಗ್ತಾ ಇದೆ, ಅಂದ್ರೆ ಯೂನಿವರ್ಸಲಿ ಅಪ್ಲಿಕಬಲ್ ಆಗಿದೆ ಎಲ್ಲ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆರ್ ಫ್ಲೆಕ್ಸಿಬಲ್ ಇನ್ ನೇಚರ್. ದಟ್ ಇಸ್, ಈ ಪ್ರಿನ್ಸಿಪಲ್ಸ್ ನಾವು ಸಿಚುವೇಶನ್ಸ್ ಪ್ರಕಾರ ಯೂಸ್ ಮಾಡ್ತೀವಿ. ಎಲ್ಲಾ ಸಿಚುವೇಶನ್ ಅಲ್ಲಿ ಒಂದೇ ತರ ಪ್ರಿನ್ಸಿಪಲ್ ಯೂಸ್ ಆಗುತ್ತೆ ಅಂತ ಅಲ್ಲ, ನಾವು ಪ್ರಿನ್ಸಿಪಲ್ಸ್ ನ ಯೂಸ್ ಮಾಡಬಹುದು ಅಕಾರ್ಡಿಂಗ್ ಟು ದಿ ಸಿಚುವೇಶನ್ಸ್. ನಾವು ವಿ ಹ್ಯಾವ್ ಅನ್ ಎಕ್ಸಾಂಪಲ್ ಹಿಯರ್, ದಟ್ ಇಸ್ ಡಿವಿಷನ್ ಆಫ್ ವರ್ಕ್. ಸೊ ಡಿವಿಷನ್ ಆಫ್ ವರ್ಕ್ ಅನ್ನೋದು ಒಂದು ಪ್ರಿನ್ಸಿಪಲ್ ವಿಚ್ ವಿಲ್ ಬಿ ಯೂಸಿಂಗ್ ಇನ್ ದಿ ಲರ್ನಿಂಗ್ ಇನ್ ದಿ ಫರ್ದರ್ ಕ್ಲಾಸಸ್. ಸೊ ಬಿಸ್ನೆಸ್ ಅಲ್ಲಿ ಇರೋ, ಲೆಟ್ ಅಸ್ ಸೇ ದಿಸ್ ಇಸ್ ಒನ್ ಬಿಗ್ ವರ್ಕ್, ಒಂದು ಕೆಲಸ ಇದೆ. ಆ ಕೆಲಸನ ಬಿಸ್ನೆಸ್ ಏನ್ ಮಾಡುತ್ತೆ, ಡಿವೈಡ್ ಮಾಡುತ್ತೆ ಸ್ಮಾಲ್ ಸ್ಮಾಲ್ ಟಾಸ್ಕ್ ಅಲ್ಲಿ. ಸ್ಮಾಲ್ ಟಾಸ್ಕ್ ಅಲ್ಲಿ ಕೆಲಸನ ಡಿವೈಡ್ ಮಾಡಿಬಿಟ್ಟು ಎಂಪ್ಲಾಯೀಸ್ಗೆ ಈಚ್ ಟಾಸ್ಕ್ ನ ಕೊಡ್ತಾ ಹೋಗುತ್ತೆ. ಸೊ ಇನ್ ದ ಬಿಸ್ನೆಸ್ ಇಸ್ ಡೂಯಿಂಗ್ ದಿಸ್ ಡಿವಿಷನ್ ಆಫ್ ವರ್ಕ್, ಎಲ್ಲ ಬರ್ಡನ್ ಒಂದು ಪರ್ಸನ್ ತಗೊಳ್ಳೋ ಬದಲು ಈ ಒಂದು ಹೋಲ್ ಬರ್ಡನ್ ಏನಾಗಿದೆ, ಲೆಟ್ ಅಸ್ ಸೇ 4 ಜನದ ಮಧ್ಯ ಡಿವೈಡ್ ಆಗ್ಬಿಟ್ಟಿದೆ. ಸೊ ಎಲ್ಲಾ ಪರ್ಸನ್ಸ್ಗೆ ಸ್ವಲ್ಪ ಸ್ವಲ್ಪ ಕೆಲಸ ಬಂದಾಗ ಏನಾಗುತ್ತೆ, ಬಿಸ್ನೆಸ್ ಅಲ್ಲಿ ಎಫಿಷಿಯನ್ಸಿ ಅನ್ನೋದು ಬರುತ್ತೆ. ನಾವು ಎಫಿಷಿಯನ್ಸಿ ಇಸ್ ನಥಿಂಗ್ ಬಟ್ ಡೂಯಿಂಗ್ ದಿ ವರ್ಕ್ ಪ್ರಾಪರ್ಲಿ ವಿತ್ ಮಿನಿಮಮ್ ಕಾಸ್ಟ್, ಮಿನಿಮಮ್ ವೇಸ್ಟೇಜಸ್ ಅಂಡ್ ಎವ್ರಿಥಿಂಗ್. ಸೊ ಬಿಸ್ನೆಸ್ ಅಲ್ಲಿ ಡಿವಿಷನ್ ಆಫ್ ವರ್ಕ್ ಅನ್ನೋ ಒಂದು ಪ್ರಿನ್ಸಿಪಲ್ ನ ಯೂಸ್ ಮಾಡೋದ್ರಿಂದ ನಮಗೆ ಬೆನಿಫಿಟ್ ಬರುತ್ತೆ, ಎಫಿಷಿಯನ್ಸಿ. ಅಗೇನ್ ಈ ಡಿವಿಷನ್ ಆಫ್ ವರ್ಕ್ ಡಿಪೆಂಡ್ ಆಗುತ್ತೆ ಬಿಸ್ನೆಸ್ ಸೈಜ್ ಮೇಲೆ, ಬಿಸ್ನೆಸ್ ನೇಚರ್ ಮೇಲೆ. ಎವ್ರಿಥಿಂಗ್ ವಿಲ್ ಬಿ ಡಿಪೆಂಡೆಂಟ್. ನಾವು ಲೆಟ್ ಅಸ್ ಸೇ ಐ ಹ್ಯಾವ್ ವೆರಿ ಫ್ಯೂ, ನನ್ನ ಬಿಸ್ನೆಸ್ ಅಲ್ಲಿ ಕಡಿಮೆ ಜನ ಇದ್ರೆ ನಾನು ಕಡಿಮೆ ಡಿವಿಷನ್ ಆಫ್ ವರ್ಕ್ ಮಾಡ್ತೀನಿ, ಜಾಸ್ತಿ ಜನ ಇದ್ರೆ ಜಾಸ್ತಿ ಮಾಡ್ತೀನಿ. ಲೆಟ್ ಅಸ್ ಸೇ ಐ ಹ್ಯಾವ್ ಓನ್ಲಿ 10 ಪೀಪಲ್ ವರ್ಕಿಂಗ್ ಇನ್ ಮೈ ಆರ್ಗನೈಸೇಷನ್, 10 ಜನ ಅಷ್ಟೇ ಇದ್ದಾರೆ ಅಂತ ಅಂದ್ರೆ ಮೈ ಡಿವಿಷನ್ ಆಫ್ ವರ್ಕ್ ವಿಲ್ ಆಲ್ಸೋ ಬಿ ಸ್ಮಾಲ್. ನಾನು ಕಡಿಮೆ ಡಿವಿಷನ್ ಮಾಡ್ತೀನಿ, ಯಾಕಂದ್ರೆ ಇರೋದೇ ಕಡಿಮೆ ಜನ. ಅದೇ ನನ್ನ ಬಿಸ್ನೆಸ್ ಅಲ್ಲಿ ಥೌಸಂಡ್ಸ್ ಆಫ್ ಪೀಪಲ್ ಇದ್ದಾರೆ ಅಂತಂದ್ರೆ ಆ 1000 ಪೀಪಲ್ಗೆ ನಾನು ಮಾಡೋ ಡಿವಿಷನ್ ಆಫ್ ವರ್ಕ್ ಇರೋದೇ ಬೇರೆದಾಗಿರುತ್ತೆ. ಅಂದ್ರೆ ಡಿವಿಷನ್ ಆಫ್ ವರ್ಕ್ ಅನ್ನೋ ಒಂದು ಪ್ರಿನ್ಸಿಪಲ್ ಎರಡು ಕಡೆ ಯೂಸ್ ಆಗ್ತಾ ಇದೆ, ಎರಡು ಬಿಸ್ನೆಸ್ ಅಲ್ಲಿ ಯೂಸ್ ಆಗ್ತಿದೆ, ಬಟ್ ಬೇರೆ ಬೇರೆ ರೀತಿಯಲ್ಲಿ ಯೂಸ್ ಆಗ್ತಿದೆ. ಅಂದ್ರೆ ಇಲ್ಲಿ ನಾವು ಫ್ಲೆಕ್ಸಿಬಲ್ ಆಗಿ ಒಂದು ಪ್ರಿನ್ಸಿಪಲ್ ನ ಯೂಸ್ ಮಾಡ್ತಾ ಇದ್ದೀವಿ ವೇರಿಯಸ್ ಆರ್ಗನೈಸೇಷನ್ಸ್ ಅಲ್ಲಿ. So that's why we say the principles of management are flexible in nature. They are not rigid. They are not absolute. They are not exact. Okay. Next, formed by experimentation. Again, these principles are formed by proper experimentation, proper observation, and by general people, general interest ಅನ್ನು ನೋಡ್ಕೊಂಡು, ಓವರ್ ಆಲ್ ಬಿಸ್ನೆಸ್ ಇಂಟ್ರೆಸ್ಟ್ ನ ನೋಡ್ಕೊಂಡು ವೇರಿಯಸ್ ಪೀಪಲ್ ಅವ್ರು ಏನ್ ಮಾಡಿದ್ದಾರೆ, ಎಷ್ಟೊಂದು ಎಕ್ಸ್ಪೆರಿಮೆಂಟೇಷನ್ ನ ಮಾಡಿದ್ದಾರೆ, ಎಷ್ಟೊಂದು ಅಬ್ಸರ್ವೇಷನ್ ನ ಮಾಡಿದ್ದಾರೆ. ಅಬ್ಸರ್ವೇಷನ್ ಮಾಡಿಬಿಟ್ಟು ಎಕ್ಸ್ಪೆರಿಮೆಂಟೇಷನ್ ಮಾಡಿಬಿಟ್ಟು ನಿಮಗೆ ಬಂದಿರೋದು ಎಷ್ಟೊಂದು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆರ್ ನಾಟ್ ಫಾರ್ಮ್ಡ್ just like that by anybody or not by anybody's personal interest. It is formed by the general interest, for the general interest, and these are formed so that the principles can be used in almost all the organization, not for just one organization. Okay. Next, cause and effect relationship or cause and effect. Now cause means, cause andre karana, cause is the reason, effect is nothing but result. Now very simply we understand. Now ಸ್ಟಡಿಯಿಂಗ್, ನೀವು ಸ್ಟಡಿ ಮಾಡ್ತಿರೋದಕ್ಕೆ ಕಾರಣ ಏನು, ಯು ಆರ್ ಗೆಟಿಂಗ್ ಗುಡ್ ರಿಸಲ್ಟ್. ನಿಮ್ಗೆ ಒಳ್ಳೆ ರಿಸಲ್ಟ್ ಬರೋದಕ್ಕೆ ಕಾರಣ ಏನು, ಕಾಸ್ ಏನು, ಕಾಸ್ ಬಂದ್ಬಿಟ್ಟು ಸ್ಟಡಿ ಮಾಡೋದು. ಅಂಡ್ ಸ್ಟಡಿ ಮಾಡೋದ್ರಿಂದ ನಿಮ್ಗೆ ಎಫೆಕ್ಟ್, ರಿಸಲ್ಟ್ ಏನ್ ಬಂತು, ಅಂಡ್ ಗುಡ್ ರಿಸಲ್ಟ್ ಬಂತು, ರೈಟ್? ಸೊ ಫಾರ್ ಎವ್ರಿಥಿಂಗ್ there is a cause and effect. That is, there will be certain effects, there will be certain result for certain reasons. ಸೊ ಬಿಸ್ನೆಸ್ ಅಲ್ಲಿ ನಾವು ಪ್ರಿನ್ಸಿಪಲ್ಸ್ ಯೂಸ್ ಮಾಡ್ಬೇಕಾದ್ರೆ ನಾವು ಚೆಕ್ ಮಾಡ್ತೀವಿ, ಯಾವ ಪ್ರಿನ್ಸಿಪಲ್ ನ ಯೂಸ್ ಮಾಡಿದ್ರೆ ನಮ್ಗೆ ಏನ್ ರಿಸಲ್ಟ್ ಬರುತ್ತೆ, ಯಾವ ಕಾರಣದಿಂದ ನಮ್ಗೆ ಏನ್ ರಿಸಲ್ಟ್ ಬರ್ಬೋದು ಅಂತ ನಾವು ಸ್ಟಡಿ ಮಾಡ್ತೀವಿ. ಎಷ್ಟೊಂದು ಪ್ರಿನ್ಸಿಪಲ್ಸ್ ನ ಬಿಸ್ನೆಸ್ ಅಲ್ಲಿ ಯೂಸ್ ಮಾಡ್ಬೇಕಾದ್ರೆ, ಫಾರ್ ಎಕ್ಸಾಂಪಲ್ ವಿಲ್ ಬಿ ಲರ್ನಿಂಗ್ ಅಗೇನ್ ಇನ್ ಫರ್ದರ್ ಕ್ಲಾಸಸ್ ಅ ಪ್ರಿನ್ಸಿಪಲ್ ಕಾಲ್ಡ್ ಆಸ್ ಈಕ್ವಲ್ ಪೇಮೆಂಟ್. ರೆಮ್ಯುನರೇಷನ್ ಕೊಡೋದ್ರ ಬಗ್ಗೆ ನಾವು ಮಾತಾಡ್ತೀವಿ. ಸೊ ಈ ಪ್ರಿನ್ಸಿಪಲ್ ಏನ್ ಹೇಳುತ್ತೆ, ಎಲ್ಲ ಎಂಪ್ಲಾಯೀಸ್ಗೆ ಈಕ್ವಲ್ ಪೇಮೆಂಟ್ ಮಾಡಬೇಕು ಅಕಾರ್ಡಿಂಗ್ ಟು ದೇರ್ ಪೊಸಿಷನ್ಸ್, ಅಕಾರ್ಡಿಂಗ್ ಟು ದೇರ್ ರ್ಯಾಂಕಿಂಗ್, ಅಂಡ್ ಪಾರ್ಶಾಲಿಟಿ ಮಾಡಬಾರ್ದು. ಸೊ ಬಿಸ್ನೆಸ್ ಅಲ್ಲಿ ಈಕ್ವಲ್ ಪೇಮೆಂಟ್ ಮಾಡಿದ್ರೆ ಬಿಸ್ನೆಸ್ ಅಲ್ಲಿ ಏನ್ ಕ್ರಿಯೇಟ್ ಆಗುತ್ತೆ, ಗುಡ್ ವರ್ಕಿಂಗ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಒಳ್ಳೆ ಕಂಡೀಷನ್ ಇರುತ್ತೆ ಬಿಸ್ನೆಸ್ ಅಲ್ಲಿ ಕೆಲಸ ಮಾಡೋದಕ್ಕೆ. ಇವಾಗ ನಾನು ಬಿಸ್ನೆಸ್ ಆಗಿ ಅಥವಾ ಮ್ಯಾನೇಜರ್ ಆಗಿ ಎಲ್ಲ ವರ್ಕರ್ಸ್ಗೆ ಡಿಫ್ರೆಂಟ್ ನಾನು ಪಾರ್ಶಾಲಿಟಿ ಮಾಡಿಬಿಟ್ಟು ಒಬ್ರಿಗೆ ಜಾಸ್ತಿ ಒಬ್ರಿಗೆ ಕಡಿಮೆ ಕೊಡ್ತಾ ಇದ್ದೀನಿ ಅಂತಂದ್ರೆ ಅಲ್ಲಿ ಏನಾಗುತ್ತೆ, ವರ್ಕಿಂಗ್ ಕಂಡೀಷನ್ ಹಾಳಾಗುತ್ತೆ. ಬಿಕಾಸ್ ದೇರ್ ವಿಲ್ ಬಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಎಂಪ್ಲಾಯೀಸ್ ಅಂಡ್ ಎಂಪ್ಲಾಯೀಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಎಂಪ್ಲಾಯೀಸ್ ಅಂಡ್ ಮೀ. ಸೊ ನಮ್ಮ ಮಧ್ಯದಲ್ಲಿ ಈ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಒಂದು ಇರಿಟೇಷನ್, ಫ್ರಸ್ಟ್ರೇಷನ್ ಇರಬಾರ್ದು ಅಂತಂದ್ರೆ ನಾನೇನ್ ಮಾಡ್ಬೇಕು, ಈ ಪ್ರಿನ್ಸಿಪಲ್ ನ ಈಕ್ವಲ್ ಪೇ ಅನ್ನೋ ಒಂದು ಪ್ರಿನ್ಸಿಪಲ್ ನ ಫಾಲೋ ಮಾಡಬೇಕು. ಸೊ ಈಕ್ವಲ್ ಪೇ ನ ಮಾಡಿದ್ರೆ ನನ್ನ ಬಿಸ್ನೆಸ್ ಅಲ್ಲಿ ಒಳ್ಳೆ ಕಂಡೀಷನ್ ಇರುತ್ತೆ ಎಂಪ್ಲಾಯೀಸ್ ಕೆಲಸ ಮಾಡಬೇಕಾದ್ರೆ. ಸೊ ಈಕ್ವಲ್ ಪೇ ಬಿಕಮ್ಸ್ ದಿ ಕಾಸ್ ಫಾರ್ ದಿ ಗುಡ್ ವರ್ಕಿಂಗ್ ಕಂಡೀಷನ್ ವಿಚ್ ಇಸ್ ದಿ ರಿಸಲ್ಟ್. ಈ ಒಂದು ರಿಸಲ್ಟ್ ಬರೋದಕ್ಕೆ ಈ ಒಂದು ಕಾರಣ ಆಗಿದೆ ಅಂತ ನಾವು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ನ ಯೂಸ್ ಮಾಡಬೇಕಾದ್ರೆ ಈ ತರ ಕಾಸ್ ಮತ್ತೆ ಎಫೆಕ್ಟ್ ರಿಲೇಶನ್ಶಿಪ್ ನ ಸ್ಟಡಿ ಮಾಡ್ತೀವಿ.
Next, mainly behavioral. Now, all of the principles of management are basically used on the human beings, humans. And humans are all different in nature. ಅವ್ರು ಚೇಂಜ್ ಆಗ್ತಾನೆ ಇರ್ತಾರೆ, ಅವ್ರ ಬಿಹೇವಿಯರ್ ಚೇಂಜ್ ಆಗಿದೆ, ಇವತ್ತಿರೋರ್ ತರ ನಾಳೆ ಇರಲ್ಲ. ಇವಾಗ ರಾತ್ರಿ ನೀವು ಜಗಳ ಮಾಡಿ ಮಲ್ಕೊಂಡಿರ್ತೀರಾ, ಬೆಳಗ್ಗೆ ಎದ್ದ ತಕ್ಷಣ ಸರಿ ಹೋಗ್ಬಿಡ್ತೀರಾ, ಅಥವಾ ರಾತ್ರಿ ಕರೆಕ್ಟ್ ಆಗಿ ಮಲಗಿರ್ತೀರಾ, ಬಟ್ ಬೆಳಗ್ಗೆ ಎದ್ದ ತಕ್ಷಣ ಮನೇಲಿ ಜಗಳ ಮಾಡ್ತಾ ಇರ್ತೀರಾ. ವೈ? ಬಿಕಾಸ್ ವಿ ಹ್ಯೂಮನ್ ಬೀಯಿಂಗ್ಸ್ ಆರ್ ಅನ್ಪ್ರಿಡಿಕ್ಟಬಲ್. ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ನಮ್ಮ ಮೂಡಿನಿ. ಇವಾಗ ಚೆನ್ನಾಗಿದ್ದೀನಿ, ನಾಳೆ ಹೆಂಗಿರ್ಬೋದೇನೋ. ಸೊ ಹ್ಯೂಮನ್ ಬೀಯಿಂಗ್ ನೇಚರ್ ಬಂದ್ಬಿಟ್ಟು ತುಂಬಾ ಅನ್ಪ್ರೆಡಿಕ್ಟಬಲ್ ಆಗಿದೆ. ಅದಕ್ಕೆ ಈ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಹ್ಯೂಮನ್ ಬೀಯಿಂಗ್ಸ್ ಮೇಲೆ ಯೂಸ್ ಆಗಿರೋದ್ರಿಂದ ಅದ್ರದ್ದು ರಿಸಲ್ಟ್ ಕೂಡ ಏನಾಗುತ್ತೆ, ಅನ್ಪ್ರೆಡಿಕ್ಟಬಲ್ ಆಗುತ್ತೆ. ಸೊ ಮೇನ್ಲಿ ಬಿಹೇವಿಯರಲ್ ಅಂದ್ರೆ ಆಲ್ ಆಫ್ ದಿ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆರ್ ಆಲ್ ಬಿಹೇವಿಯರಲ್ ಇನ್ ನೇಚರ್, ಬಿಕಾಸ್ ಆಲ್ ದಿ ಪ್ರಿನ್ಸಿಪಲ್ಸ್ ಆರ್ ಯೂಸ್ಡ್ ಆನ್ ದಿ ಹ್ಯೂಮನ್ ಬೀಯಿಂಗ್ಸ್ and because of which the results might vary. Okay, and the last one is contingent. Now contingent means dependent. Andre all of the principles of management are dependent on the situation na ನೋಡ್ಬಿಟ್ಟು ಸಿಚುವೇಶನ್ ಪ್ರಕಾರ ಬಿಸ್ನೆಸ್ ಏನ್ ಮಾಡುತ್ತೆ, ಪ್ರಿನ್ಸಿಪಲ್ಸ್ ನ ಯೂಸ್ ಮಾಡುತ್ತೆ. ಇಟ್ ಇಸ್ ಅಗೇನ್ ಒಂದು ಸಿಚುವೇಶನ್ ಅಲ್ಲಿ ರ್ಯಾಂಡಮ್ಲಿ ಯೂಸ್ ಮಾಡೋದಿಲ್ಲ ಒಂದು ಪ್ರಿನ್ಸಿಪಲ್ ನ. ಇಟ್ ಇಸ್ ಗೋಯಿಂಗ್ ಟು ಸಿ ವಾಟ್ ಇಸ್ ದ ಸಿಚುವೇಶನ್, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. In our further classes, we'll be learning something called as centralization and decentralization. So centralization ಅಂದ್ರೆ just let us say top level ಅಲ್ಲಿ ಇರೋರು ಜಾಸ್ತಿ ಡಿಸಿಷನ್ ಮೇಕಿಂಗ್ ತಗೋತಾರೆ, and decentralization ಅಂದ್ರೆ ಬಿಸ್ನೆಸ್ ಅಲ್ಲಿರೋ ಎಲ್ಲ ಲೆವೆಲ್ಸ್ ಡಿಸಿಷನ್ ಮೇಕಿಂಗ್ ನ ಮಾಡ್ತಾರೆ. Now if I am a very new business, ಇವಾಗ just ಹೊಸ ವೆಂಚರ್ ಸ್ಟಾರ್ಟ್ ಮಾಡಿದ್ದೀನಿ, ಐ ಆಮ್ ಎ ನ್ಯೂ ಬಿಸ್ನೆಸ್. So new business ಇದ್ದಾಗ I will make sure that I will be the one who is taking all of the main decisions or all of the decisions, because it's a new business ಅಲ್ವಾ. ಹೊಸ ಬಿಸ್ನೆಸ್ ಅಂದ್ರೆ ನಂಗೆ ಸ್ವಲ್ಪ ಯೋಚನೆ ಇರುತ್ತೆ, ಐ ವಿಲ್ ಟೇಕ್ ದಿ ಡಿಸಿಷನ್ ಮೇಕಿಂಗ್ ಪವರ್. ಸೊ ಇಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ, ತುಂಬಾ ಕಡಿಮೆ ಡಿಸೆಂಟ್ರಲೈಸೇಷನ್ ಮಾಡ್ತಿದ್ದೀನಿ, ಜಾಸ್ತಿ ಸೆಂಟ್ರಲೈಸೇಷನ್ ಮಾಡ್ತಿದ್ದೀನಿ. ಅಂದ್ರೆ ಜಾಸ್ತಿ ಡಿಸಿಷನ್ ಮೇಕಿಂಗ್ ಪವರ್ ನಾನು ಇಟ್ಕೋತಿದ್ದೀನಿ, ಕಡಿಮೆ ಡಿಸಿಷನ್ ಮೇಕಿಂಗ್ ತಗೊಳ್ಳೋದು ನನ್ನ ಎಂಪ್ಲಾಯೀಸ್ಗೆ ಆ ಒಂದು ಪವರ್ನ ಕೊಡ್ತಾ ಇದ್ದೀನಿ. ಅಂದ್ರೆ ಎಷ್ಟು ಸೆಂಟ್ರಲೈಸೇಷನ್ ಇರಬೇಕು, ಎಷ್ಟು ಡಿಸೆಂಟ್ರಲೈಸೇಷನ್ ಇರಬೇಕು ಅಂತ ಡಿಸೈಡ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಈ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೆಂಟ್ರಲೈಸೇಷನ್ ಡಿಸೆಂಟ್ರಲೈಸೇಷನ್ ಈಸ್ ಅ ಪ್ರಿನ್ಸಿಪಲ್. ಈ ಪ್ರಿನ್ಸಿಪಲ್ ನಮಗೆ ಹೇಳುತ್ತೆ ಈ ಪ್ರಿನ್ಸಿಪಲ್ಸ್ ನ ಹೇಗೆ ಯೂಸ್ ಮಾಡ್ತೀವಿ ನಾವು, ಡಿಪೆಂಡಿಂಗ್ ಆನ್ ದಿ ಸಿಚುವೇಶನ್. ನಮ್ಮ ಬಿಸ್ನೆಸ್ ಸಿಚುವೇಶನ್ ಏನು, ಕಂಡೀಷನ್ ಏನು, ಆ ಸಿಚುವೇಶನ್ಸ್ ನ ನೋಡಿಕೊಂಡು ನಾವು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ನ ಯೂಸ್ ಮಾಡ್ತೀವಿ. ಸೊ ದಟ್ಸ್ ವೈ ವಿ ಸೇ ಆಲ್ ದಿ ಪ್ರಿನ್ಸಿಪಲ್ಸ್ ಆರ್ ಕಂಟಿಂಜೆಂಟ್ ಇನ್ ನೇಚರ್. So here we are done with the 7 features of principles of management. So in the next class, we'll be learning about the significances or importances of the principles. And until then, if you have any confusions, please let me know in the comment section. And thank you. Until next time.